ನನ್ನ ಮನಸ್ಸು ನಲಿಯುವುದು ನಿನ್ನ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೊನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಡೆಮೋದಲ್ಲಿ ನೋಡಿದ್ರೆ ಆ ಥರ ಒಂದೊಳ್ಳೆ ಸಿಂಪಲ್ ಆಗಿರೋ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಇರೋ ಬೆಲ್ ಐಕನ್ನ ಆಲ್ ಅಂತ ಇಟ್ಕೊಳ್ಳಿ. ಯಾಕಂದರೆ ನಾ ಹಾಕಿರೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ತಲುಪುತ್ತೆ. ಹಾಗೆ ನೀವು ನೋಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನೀವು ಅಲೈಟ್ ಮೋಷನ್ನ ಓಪನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಮಾಡಿದ ನಂತರ ಒಂದು ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಇಂಪೋರ್ಟ್ ಮಾಡಿಕೊಂಡು ಯೂಸ್ ಮಾಡೋದಿದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಎಫೆಕ್ಟ್ ಕೂಡ ಇರುತ್ತೆ, ನೀವು ಇಂಪೋರ್ಟ್ ಮಾಡ್ಕೊಳ್ಳಿ. ನಾನು ಆಮೇಲೆ ನಿಮಗೆ ಈ ಎಫೆಕ್ಟ್ ಕಾಪಿ ಮಾಡಿಕೊಂಡು ವಿಡಿಯೋ ಯಾವ ಥರ ಮಾಡೋದು ಅಂತ ಹೇಳ್ತೀನಲ್ಲ, ಸೊ ಆ ವಿಡಿಯೋಗೆ ಪೇಸ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಯಾವ ಥರ ಮಾಡೋದು. ಪ್ಲಸ್ ನಾನು ಕ್ಲಿಕ್ ಮಾಡಿಕೊಂಡು 9:16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಯಾವ ಒಂದು ಸಾಂಗ್ನ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರುತ್ತಲ್ಲ ಆ ಸಾಂಗ್ನ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಸಾಂಗ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೀವು ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಮ ವಿಡಿಯೋದಲ್ಲಿದ್ದರೆ ನಂತರ ಈ ಥರ ವಿಡಿಯೋನ ಆ್ಯಡ್ ಮಾಡಿಕೊಂಡು ಜಸ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಸಾಂಗ್ನ ಈ ಥರ. ಸೊ ಮಾಡಿಕೊಂಡು ವಿಡಿಯೋನ ಡಿಲೀಟ್ ಮಾಡಿಕೊಂಡು ಸೊ ಈ ಥರ ಆದ ನಂತರ ಇಲ್ಲಿ ನಂದು ಲೈನ್ಸು ಒಂದು 2 ಸೆಕೆಂಡ್ ಇಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ನಾನು ಯಾವುದಾದ್ರು ಒಂದು ಪೇಂಜನ್ನು ಹಾಕ್ತೀನಿ, ಆಮೇಲೆ ನೋಡುವಂತೆ. ಸೊ ಇವಾಗ ಬನ್ನಿ ಒಂದು ಲೈನ್ ಬಿಟ್ಟು ಒಂದು ಆ್ಯಡ್ ಮಾಡೋಣ. ನಾನು ಜಸ್ಟ್ ನಿಮಗೆ ಡೆಮೋಗೋಸ್ಕರ ಇಷ್ಟೇ ತೋರಿಸ್ತೀನಿ ನೋಡಿ. ಇದಾದ ನಂತರ ಏನು ಮಾಡಬೇಕಂದ್ರೆ ಜಸ್ಟ್ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದು ಮೊನೋ ಎಡಿಟಿಂಗ್ ಸ್ಟುಡಿಯೋ ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಒಂದು 3 ಲೇಯರ್ಸ್ ಇದೆ ನೋಡಿ. ಇದನ್ನ ಈ ಥರ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಈ ಥರ ಕಾಪಿ 3 ಲೇಯರ್ಸ್ ಮಾಡಿಕೊಂಡು ಜಸ್ಟ್ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದು ಮಾಡ್ತಿರೋ ಹೋಗ್ತೀರಾ. ಸೊ ಹೋದ ನಂತರ ಈ ಥರ ಪೇಸ್ಟ್ ಮಾಡ್ಕೊಳ್ತೀರಾ. ಮಾಡ್ಕೊಂಡ ನಂತರ ಈ ಥರ ಅಡ್ಜಸ್ಟ್ ಆಗಿರುತ್ತೆ. ಸೊ ಬೇರೆ ಸಾಂಗ್ ಇದ್ದರೆ ನೀವು ಟೈಮರಿಂದ ನೋಡಿ, ನಿಮ್ಮದು ಮ್ಯೂಸಿಕ್ ಇಷ್ಟಿದ್ರೆ ಏನು ಮಾಡಬೇಕಂದ್ರೆ ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಷ್ಟು ಟೈಮರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಅಡ್ಜಸ್ಟ್ ಮಾಡಿಕೊಂಡ್ರೆ ಇಲ್ಲಿವರೆಗೂ ಕೂಡ ಅದು ಅಡ್ಜಸ್ಟ್ ಆಗುತ್ತೆ. ಅದೆಲ್ಲ ಬೇಡ ಅಂದರೆ ಈ ಥರ ಹಿಂಗೆ ಮಾಡಿಕೊಂಡು ಜಸ್ಟ್ ನೀವು ಇದನ್ನ ಈ ಥರ ದೊಡ್ಡದು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀವು ನೋಡಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ನಂತರ ಏನು ಮಾಡ್ಬೇಕಂದ್ರೆ ಇವಾಗ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವುದಾದ್ರು ಒಂದು ವಿಡಿಯೋನ ನೀವು ಪಿಂಟ್ರೆಸ್ಟ್ ಆ್ಯಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡಬೇಕು. ಈ ಥರ ನೋಡಿ, ನಾನು ಈ ಥರ ಆ್ಯಡ್ ಮಾಡಿದ್ದೀನಲ್ಲ, ಸೊ ಥರ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಇದನ್ನ ವಿಡಿಯೋ ಲೆಂತ್ ಎಲ್ಲಿವರೆಗೂ ಅಡ್ಜಸ್ಟ್ ಆಗಿಲ್ಲ ಟೈಮರಿಂದ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಏನು ಮಾಡ್ಬೇಕಂದ್ರೆ ಇವಾಗ ಫಸ್ಟ್ ಕೀ ಫ್ರೇಮ್ ಬರಬೇಕು. ಸೊ ಲೈನ್ ಏನಿದೆ ನೋಡಿ ಮೊದಲು ಕೇಳಿಸ್ಕೊಳ್ಳಿ, ಆಮೇಲೆ ನಂತರ ಟೈಪ್ ಮಾಡಬೇಕು ಮಾತು ನನ್ನದು. ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾತು ನನ್ನದು. ಸೊ ಈ ಥರ ಟೈಪ್ ಮಾಡ್ಕೊಳ್ಬೇಕು. ನಂತರ ಮೇಲೆ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡಿಕೊಂಡು ರೋಬೋಟೋಗ್ಲರಲ್ಲಿ ಯಾವ ಫೌಂಟ್ನ ಸಿಂಪಲ್ ನೋಟ್ಸ್ ಅಂತ ಅನ್ನೋ ಫೌಂಟ್ನ ನಾನು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ಗೆ ಆ್ಯಡ್ ಮಾಡಬೇಕು. ನಂತರ ಕಲರಲ್ಲಿ ಹೋಗ್ತೀರಾ. ಸೊ ವೈಟ್ನ ಇಟ್ಕೊಳ್ತೀರಾ. ಸೊ ಇಟ್ಕೊಂಡು ನಂತರ ಇದನ್ನ ನಿಮ್ಮ ವಿಡಿಯೋ ಲೆಂತ್ ಎಲ್ಲಿವರೆಗೂ ಇರುತ್ತೆ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನಂತರ ಫಸ್ಟ್ ಕ್ಲಿಪ್ ನಮ್ಮದೇ. ಸೊ ಇವಾಗ ಸೆಕೆಂಡ್ ಫ್ರೇಮ್ ಅದನ್ನ ಕಟ್ ಮಾಡಿಕೊಂಡು ಸೆಕೆಂಡ್ ಫ್ರೇಮ್ ಏನಿದೆ ಮುತ್ತು ನಿನ್ನದು. ಸೊ ಅದನ್ನ ನೀವು ಟೈಪ್ ಮಾಡ್ಬೇಕು. ಇಲ್ಲಿ ನೋಡಿ ಮಾಡ್ತಿದ್ದೀನಿ. ಸೊ ನಿಮ್ಮ ಲೈನ್ ನೋಡಿ, ಸೊ ಅದನ್ನ ನೀವು ಟೈಪ್ ಮಾಡ್ಕೋಬೇಕು, ಮುತ್ತು ನಿನ್ನದು. ಸೊ ಈ ಥರ ಟೈಪ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಕೀ ಫ್ರೇಮ್ ಬರಬೇಕು. ಮತ್ತೆ ನೆಕ್ಸ್ಟ್ ಕೀ ಫ್ರೇಮ್ ಏನಿದೆ ಮುತ್ತಿನ ಮಾತಲ್ಲಿ. ಸೊ ಈ ಥರ ಟೈಪ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಕೀ ಫ್ರೇಮ್ ಏನಿದೆ ನೋಡಿ, ಪ್ರೀತಿ ನಮ್ಮದು. ಸೊ ಈ ಥರ ಟೈಪ್ ಮಾಡ್ಕೊಂಡು ನಂತರ ಏನು ಮಾಡ್ಬೇಕಂದ್ರೆ ಇವಾಗ ನಾವು ಎಲ್ಲದಕ್ಕೂ ಕೂಡ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಈಗ ವಿಡಿಯೋಲಿ ಆ್ಯಡ್ ಮಾಡಿರ್ತಿಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೇಡಿಂಗ್ ಔಟ್ ಅನ್ನೋ ಒಂದು ಎಫೆಕ್ಟ್ ಸಿಗುತ್ತೆ ನೋಡಿ. ಇಲ್ಲಿ ಸರ್ಚ್ ಮಾಡ್ತೀನಿ ಫೇಡ್ ಇನ್ ಔಟ್ ಅನ್ನೋ ಎಫೆಕ್ಟ್ ಸಿಗುತ್ತೆ. ಸೊ ಇದನ್ನ ನೀವು ಆ್ಯಡ್ ಮಾಡಬೇಕು ವಿಡಿಯೋಗೆ. ಒಂಥರ ಈ ಟೆಕ್ಸ್ಟಿಗೆ ಯಾವ ಥರ ಆ್ಯಡ್ ಮಾಡಬೇಕಂದ್ರೆ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದ ನಂತರ ಕೊಟ್ಟಿರೋ ಪ್ರಾಜೆಕ್ಟ್ ಅದನ್ನ ಓಪನ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಟೆಕ್ಸ್ಟ್ನ ಆ್ಯಡ್ ಮಾಡಿರ್ತೀನಿ. ಸೊ ಈ ಟೆಕ್ಸ್ಟ್ನ ಕಾಪಿ ಮಾಡ್ಕೋಬೇಕು. ಈ ಥರ ಎಫೆಕ್ಟ್ನ ಕಾಪಿ ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡೋದು. ಮತ್ತೆ ಬ್ಯಾಕ್ ಬಂದು ಸೊ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಬೇಕು. ಸೊ ಇಲ್ಲಿ ಎಷ್ಟು ಟೆಕ್ಸ್ಟ್ ಆ್ಯಡ್ ಮಾಡಿರ್ತಾರೆ ಅಷ್ಟು ಟೆಕ್ಸ್ಟಿಗೂ ಕೂಡ ಈ ಥರ
ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ಎಲ್ಲ ಎಷ್ಟು ಟೆಕ್ಸ್ಟ್ ಇದೆ ನೋಡಿ ನಿಮ್ಮದು, ಸೊ ಅಷ್ಟು ಟೆಕ್ಸ್ಟು ಕೂಡ ಈ ಥರ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೊತ ಬಂದರೆ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ನಂತರ ಏನು ಮಾಡಬೇಕಂದ್ರೆ ಇವಾಗ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು 3-4 ಇದನ್ನು ಎಮೋಜಿನಸ್ಸನ್ನು ಆ್ಯಡ್ ಮಾಡ್ಕೊಂಡು ಸೊ ಮಾಡಿಕೊಂಡು ಪ್ಲಸ್ ಸೆಂಟರ್ ಬೋರ್ಡ್ ಕ್ಲಿಕ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರ್ iOS 18 ಫೋನ್ ಕೊಟ್ಟಿದ್ದೀನಿ. ಸೊ ಅದನ್ನ ಚಾರ್ಜ್ ಮಾಡ್ಕೊಳ್ಳಿ. ಕಲರಲ್ಲಿ ಹೋಗಿದ್ದನ್ನ ಈ ಥರ 0 ಇಟ್ಕೋಬೇಕು. ಸೊ ಇಟ್ಕೊಂಡ ನಂತರ ನೋಡಿ ಸ್ಯಾಚುರೇಷನ್ 0 ಇಟ್ಕೊಂಡ ನಂತರ ಇಮೋಜಿಸು ಕಾಣುತ್ತೆ. ಸೊ ನಂತರ ಇದು ನಿಮಗೆ ದೊಡ್ಡದು ಕಾಣ್ತಿದೆ ಅಂದರೆ ಸೊ ಇಲ್ಲಿ ಹೋಗಿ ಥರ್ಡ್ ಆಪ್ಷನ್ ಹೋಗಿ ಮೌಂಟ್ ಟ್ರಾನ್ಸ್ಫರ್ ಥರ್ಡ್ ಆಪ್ಷನ್ ಹೋಗಿ ಈ ಥರ ಸೈಜ್ನ ಲೆಫ್ಟಲ್ಲಿ ಈ ಥರ ಡ್ರ್ಯಾಗ್ ಮಾಡಿಕೊಂಡ್ರೆ ಸೈಜು ಕಮ್ಮಿ ಆಗುತ್ತೆ. ಆದ ನಂತರ ವಿಡಿಯೋಲಿ ಅಂತ ಎಲ್ಲಿವರೆಗೆ ಇನ್ನೊಂದು ಡ್ರ್ಯಾಗ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೇಡಿ ನೋಟನ್ನು ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಂತರ ಇವಾಗ ಏನು ಮಾಡಬೇಕಂದ್ರೆ ಪ್ಲಸ್ನ ಕ್ಲಿಕ್ ಮಾಡ್ಕೊಂಡು ಒಂದು ಶೇಪ್ನ ತೊಗೊಂಡು ನಂತರ ಮೇಲೆ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಬೋಜನ್ ಚಾಯ್ಸ್ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲಲ್ಲಿ ಬ್ಲ್ಯಾಕ್ ಇಟ್ಕೊಂಡು ಇದನ್ನ ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು 60 ಇಟ್ಕೊಳ್ಳಿ. ಸೊ 60 ಇಟ್ಕೊಂಡ ನಂತರ ನೋಡಿ ಈ ಥರ ಆ್ಯಡ್ ಆಗಿರುತ್ತೆ. ಸೊ ಇದನ್ನ ವಿಡಿಯೋಲಿ ಅಂತ ಎಲ್ಲಿವರೆಗೆ ಅಲ್ಲಿವರೆಗೆ ಡ್ರ್ಯಾಗ್ ಮಾಡಿಕೊಂಡು ಇದನ್ನ ನಿಮ್ಮ ಪೂರ ವಿಡಿಯೋ ಕೆಳಗೆ ತೊಗೊಂಬನ್ನಿ. ಈ ಥರ ತೊಗೊಂಬಂದ ನಂತರ ನೋಡಿ ಯಾವ ಥರ ಆ್ಯಡ್ ಆಗಿರುತ್ತೆ. ಸೊ ಈ ಥರ ಆ್ಯಡ್ ಆಗಿರುತ್ತೆ. ಸೊ ಆದ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಆಮೇಲೆ ಶೇರ್ ಆಪ್ಷನ್ ಕಾಣ್ತಿದ್ದೀರಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡಿವೈಸ್ಗೆ ತಕ್ಕಂತೆ ಕ್ವಾಲಿಟಿ ಇಟ್ಕೊಂಡು ನೀವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್. ಸೊ ಆದ ನಂತರ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ವಿಡಿಯೋ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಸಿಂಪಲ್ ಆಗಿದೆ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಇರೋ ಬೆಲ್ ಐಕನ್ ಹಾಲ್ ಅಂತ ಇಟ್ಕೊಳ್ಳಿ.